ನಲ್ಲಿ ಜಾಯಿನ್ ಬಟನ್ ನ ಆಕ್ಟಿವ್ ಮಾಡ್ಕೊಳ್ಳೋದು ಹೇಗೆ ನಾನು ಹೇಳ್ಕೊಡೋಕಿದ್ದೀನಿ. ನೀವು ವಿಡಿಯೋ ನೋಡ್ತೀರಲ್ಲ. ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಬಸವರಾಜು ಕೆಬಿ ಮತ್ತೊಮ್ಮೆ ಜ್ಞಾನದೀವಿಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ. ಅದು ಯೂಟ್ಯೂಬ್ ನಲ್ಲಿ ಮಾನಿಟೈಸೇಷನ್ ಆನ್ ಆದ್ಮೇಲೆ ಜಾಯಿನ್ ಬಟನ್ ಆಕ್ಟಿವ್ ಮಾಡ್ಕೊಳ್ಳೋದು ಹೇಗೆ ಅದನ್ನ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ. ಇದರಲ್ಲಿ ಒಂದ್ ಸ್ಟೆಪ್ ಮಿಸ್ ಆದ್ರೂ ಕೂಡ ನೀವು ಜಾಯಿನ್ ಬಟನ್ ಆಕ್ಟಿವ್ ಮಾಡ್ಕೊಳಕ್ ಆಗೋದಿಲ್ಲ. ಒಂದು ಸಾರಿ ಇದು ಪ್ರಾಬ್ಲಮ್ ಆದ್ರೆ ಮತ್ತೆ ನಿಮಗೆ ಕಷ್ಟ ಆಗುತ್ತೆ. ಜೊತೆಗೆ ಯೂಟ್ಯೂಬ್ ನವರು ಏನು ರಿವ್ಯೂ ಮಾಡ್ತಾರೆ ಅದನ್ನ ತುಂಬಾ ಮುಂದಕ್ಕೆ ಹಾಕ್ತಾರೆ. ಆ ದಿಸೆಯಿಂದಾಗಿ ಜಾಯಿನ್ ಬಟನ್ ನ ಆಕ್ಟಿವ್ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಸ್ಟೆಪ್ ಬೈ ಸ್ಟೆಪ್ ವಾಚ್ ಮಾಡಿ. ಅದಕ್ಕಾಗಿ ನಾನು ವಿಡಿಯೋ ಮಾಡಿ ನಿಮ್ಗೆ ಕೊಡ್ತಾ ಇದ್ದೀನಿ. ಇದನ್ನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ಮೊದಲು ನೀಟಾಗಿ ನೋಡಿ. ಆ ನಂತರದಲ್ಲಿ ವಿಡಿಯೋನ ಇಟ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ನೀವು ಅದನ್ನ ಮಾಡ್ತಾ ಬನ್ನಿ. ಆಗ ಜಾಯಿನ್ ಬಟನ್ ಆಕ್ಟಿವ್ ಆಗುತ್ತೆ. ಜಾಯಿನ್ ಬಟನ್ ಆಕ್ಟಿವ್ ಆದಂತಹ ಸಂದರ್ಭದಲ್ಲಿ ಏನೇನ್ ಬೆನಿಫಿಟ್ಸ್ ಇದೆ ಅಂತಕ್ಕಂಥದ್ದನ್ನ ನಾನು ಮತ್ತೊಂದು ವಿಡಿಯೋದಲ್ಲಿ ಮಾಡಕ್ ಹೋಗ್ತಾ ಇದ್ದೀನಿ. ಆ ವಿಡಿಯೋವನ್ನು ಕೂಡ ನೀವು ನೋಡಿ ಜಾಯಿನ್ ಬಟನ್ ಇಂದ ಬೆನಿಫಿಟ್ಸ್ ಏನು ಅಂತ. ಮೊದಲಿಗೆ ಜಾಯಿನ್ ಬಟನ್ ಆಕ್ಟಿವ್ ಮಾಡ್ಕೊಳ್ಳೋದು ಹೇಗೆ ಅಂತಕ್ಕಂಥದ್ದನ್ನ ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಅದಕ್ಕೂ ಮುನ್ನ ಒಂದು ಇಂಪಾರ್ಟೆಂಟ್ ವಿಚಾರವನ್ನ ನಿಮ್ಗೆ ಹೇಳಬೇಕಾಗಿದೆ. ಇಂಪಾರ್ಟೆಂಟ್ ವಿಚಾರನ ಏನದು ಅಂತೀರಾ? ಇನ್ನು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗದೇನೆ ಏನಾದ್ರು ನೋಡ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ನಾನು ಮಾಡತಕ್ಕಂತ ಎಲ್ಲ ಯೂಟ್ಯೂಬ್ ರಿಲೇಟೆಡ್ ವಿಡಿಯೋಗಳು, ನಾಲೆಡ್ಜ್ ರಿಲೇಟೆಡ್ ವಿಡಿಯೋಗಳು, ಸ್ಕಾಲರ್ಶಿಪ್ ರಿಲೇಟೆಡ್ ವಿಡಿಯೋಗಳು ನಿಮ್ಗೆ ತಕ್ಷಣದಲ್ಲಿ ಬಂದು ದೊರಕಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡ್ಕೊಳ್ತೀರಲ್ಲ. ಜೊತೆಗೆ ನಾನು ನಿಮಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ, ಒಂದು ಲೈಕ್ ಮಾಡ್ಬೋದಲ್ಲ. ಈ ವಿಡಿಯೋದಲ್ಲಿ ಹೆಚ್ಚಿನ ಲೈಕ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಜೊತೆಗೆ ಈ ವಿಡಿಯೋ ಹೊಸ ಯೂಟ್ಯೂಬರ್ಸ್ಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ದಯಮಾಡಿ ಶೇರ್ ಮಾಡಿ, ಅವರು ಕೂಡ ನಮ್ಮೊಟ್ಟಿಗೆ ಬೆಳಿತಾ ಹೋಗ್ಲಿ. ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ, ಲೈಕ್ ಮಾಡೋದ್ರ ಜೊತೆಗೆ, ಶೇರ್ ಮಾಡೋದ್ರ ಜೊತೆಗೆ ನೀವು ನನ್ನ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಳ್ತಾ ಹೊಸ ವಿಡಿಯೋಗಳನ್ನ ತರಲಿಕ್ಕೆ ಮುಂದಾಗಿದ್ದೀನಿ. ಬನ್ನಿ ಈಗ ವಿಡಿಯೋಗೆ ಹೋಗೋಣ. ನಾನೀಗ ಲ್ಯಾಪ್ಟಾಪ್ ಸ್ಕ್ರೀನ್ಗೆ ಹೋಗ್ತಾ ಇದ್ದೀನಿ. ಪ್ರತಿಯೊಂದನ್ನು ಲೈವ್ ಆಗಿ ಲ್ಯಾಪ್ಟಾಪ್ ಸ್ಕ್ರೀನ್ ನಲ್ಲಿ ನಿಮ್ಗೆ ತೋರಿಸ್ತಾ ವಿಡಿಯೋನ ಮಾಡಿದ್ದೀನಿ. ಬನ್ನಿ ನೋಡೋಣ. ನೋಡಿ, ಈ ತರ ನಿಮ್ಮ ಒಂದು ಡೆಸ್ಕ್ಟಾಪ್ ಸೈಟ್ ಅಲ್ಲಿ YT ಸ್ಟುಡಿಯೋನ ಆನ್ ಮಾಡಿದ ತಕ್ಷಣದಲ್ಲಿ ಈ ತರದ ಒಂದು ಪಾಪ್ಅಪ್ ಕಾಣಿಸುತ್ತೆ. ನೋಡಿ, ವೆಲ್ಕಮ್ ಟು ದ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್. ಆಸ್ ಎ ಯೂಟ್ಯೂಬ್ ಪಾರ್ಟ್ನರ್ ಯು ಕ್ಯಾನ್ ಮಾನಿಟೈಸ್ ಯುವರ್ ವಿಡಿಯೋ, ಶಾರ್ಟ್ಸ್ ಅಂಡ್ ಲೈವ್ ಸ್ಟ್ರೀಮ್ಸ್, ಗೆಟ್ ಸಪೋರ್ಟ್ ವಯಾ ಚಾಟ್ ಆರ್ ಇಮೇಲ್. ಈ ತರ ಒಂದು ಆಪ್ಷನ್ಸ್ ಬರುತ್ತೆ. ಮತ್ತೆ ಲೆಟಸ್ ಗೋ ಅಂತಿದೆ. ನೋಡೋಣ ಏನಿದೆ, ಬನ್ನಿ ಹೋಗೋಣ. ಯು ಆರ್ ಯೂಟ್ಯೂಬ್ ಪಾರ್ಟ್ನರ್ ಅಂತ ಬಂದಿದೆ. ಅಲ್ಲಿ ಟು ಗೆಟ್ ಸ್ಟಾರ್ಟೆಡ್ ಚೂಸ್ ಅಟ್ ಲೀಸ್ಟ್ ಒನ್ ಆಫ್ ದೀಸ್ ಫೀಚರ್ಸ್ ಅಂತಿದೆ. ಇದನ್ನ ನೀವು ಸ್ಟಾರ್ಟ್ ಮಾಡ್ಲಿಕ್ಕೆ ಅಟ್ ಲೀಸ್ಟ್ ಒನ್ ಆಪ್ಷನ್ಸ್ ನ ಚೂಸ್ ಮಾಡಿ ಕೆಳಗಡೆ ಹೋದ್ರಲ್ಲಿ ಅಂತ ಹೇಳ್ತಾ ಇದೆ. ಇಲ್ಲಿ ಏನೇನು ಆಪ್ಷನ್ಸ್ ಇದೆ ಅದನ್ನ ನೋಡೋದಾದ್ರೆ ಮೆಂಬರ್ಶಿಪ್ ಅಂತ ಒಂದಿದೆ. ಮೆಂಬರ್ಶಿಪ್, ಜಾಯಿನ್ ಅದರ್ ಸಕ್ಸಸ್ಫುಲ್ ಕ್ರಿಯೇಟರ್ಸ್ ಹೂ ಅರ್ನ್ ಮಂತ್ಲಿ ರೆವಿನ್ಯೂ ವಿತ್ ಮೆಂಬರ್ಶಿಪ್ ಅಂತ. ಅಂದ್ರೆ ಮೆಂಬರ್ಶಿಪ್ ಮೂಲಕ ನೀವು ರೆವಿನ್ಯೂನ ಜನರೇಟ್ ಮಾಡಬಹುದು. ಅದನ್ನ ನೀವು ಚೂಸ್ ಮಾಡ್ಕೋಬಹುದು ಒಂದು ಅಂತ. ನೆಕ್ಸ್ಟ್ ಸೂಪರ್ ಥ್ಯಾಂಕ್ಸ್ ಅಂತ ಇದೆ. ಅಂದ್ರೆ ಸೂಪರ್ ಇದು ಹೇಳ್ತಾ ಇದೆ ಸ್ಟ್ರೆಂಥನ್ ಕನೆಕ್ಷನ್ ವಿತ್ ಯುವರ್ ಫ್ಯಾನ್ಸ್ ಯೂಸಿಂಗ್ ಸೂಪರ್ಸ್ ಅಂತ. ಈ ಸೂಪರ್ಸ್ ಅಂತ ಏನ್ ಕೊಡ್ತಾರೋ, ನಿಮ್ಮ ಏನ್ ಕನೆಕ್ಷನ್ಸ್ ಇದೆಯೋ ಈಗ ಅದನ್ನ ಸ್ಟ್ರೆಂತ್ ಮಾಡ್ಕೊಳ್ಳಿಕ್ಕೆ ಇದನ್ನ ಬಳಸ್ಕೊಡಿ ಅಂತ ಹೇಳ್ತಾ ಇದೆ. ಅಂದ್ರೆ ಇರುತ್ತೆ, ಸೂಪರ್ ಸ್ಟಿಕ್ಕರ್ಸ್ ಇರುತ್ತೆ, ಅಂಡ್ ಸೂಪರ್ ಥ್ಯಾಂಕ್ಸ್ ಹೆಲ್ಪ್ ಯು ಎಂಗೇಜ್ ವಿತ್ ಯುವರ್ ಕಮ್ಯುನಿಟಿ ಅಂಡ್ ಫೀಲ್ ಸಪೋರ್ಟೆಡ್ ಅಂತ ಇದೆ. ಅಂತ ಹೇಳಿದ್ರೆ ನೀವು ಸಂದರ್ಭದಲ್ಲಿ ನಿಮ್ಮ ಕಮ್ಯುನಿಟಿಯನ್ನ ಸ್ಟ್ರೆಂತ್ ಮಾಡ್ಲಿಕ್ಕೆ ಈ ತರ ಕೆಲವು ಸೂಪರ್ ಚಾರ್ಟ್ಸ್, ಸ್ಟಿಕ್ಕರ್ಸ್, ಸೂಪರ್ ಥ್ಯಾಂಕ್ಸ್ ಇದನ್ನೆಲ್ಲ ಬಳಸ್ಕೊಳ್ಳಿ ಅಂತ ಹೇಳ್ತಾ ಇದೆ. ಇದನ್ನು ಗೆಟ್ ಸ್ಟಾರ್ಟೆಡ್ ಮಾಡಿ ಅಂತ ಹೇಳುತ್ತೆ. ಅಂದ್ರೆ ಯಾವ್ದಾದ್ರು ಒಂದನ್ನ ನೀವು ಗೆಟ್ ಸ್ಟಾರ್ಟ್ ಮಾಡಬೇಕು ಅಂತ ಕೇಳ್ತಾ ಇದೆ. ನೆಕ್ಸ್ಟ್ ಏನಿದೆ, ಇಂಪಾರ್ಟೆಂಟ್ ಥಿಂಗ್ಸ್ ಟು ನೋ. ಇಂಟ್ರೊಡಕ್ಷನ್, ಅರ್ನಿಂಗ್ ಆನ್ ಯೂಟ್ಯೂಬ್. ಅಂದ್ರೆ ಇಂಪಾರ್ಟೆಂಟ್ಸ್ ಅಂತ ಏನೋ ಕೊಡ್ತಾರೆ, ಇದನ್ನ ತಿಳ್ಕೊಳ್ಳಿ ಅಂತ. ಅರ್ನಿಂಗ್ ಆನ್ ಯೂಟ್ಯೂಬ್ಸ್ ಅಂತ ಕೊಡ್ತಾರೆ. ಯೂಟ್ಯೂಬ್ ಮೇಲೆ ನೀವು ಅರ್ನ್ ಮಾಡಬೇಕು ಅಂದ್ರೆ ಅರ್ನಿಂಗ್ ವಿತ್ ಆಡ್ ಮೂಲಕ ಮಾಡಬಹುದು, ಅರ್ನ್ ಅಂಡ್ ಎಂಗೇಜ್ ವಿತ್ ಫ್ಯಾನ್ಸ್ ಮೂಲಕ ಮಾಡಬಹುದು, ಸಿ ಯುವರ್ ಅರ್ನಿಂಗ್ಸ್, ಆಕ್ಸೆಸಿಂಗ್ ಸಪೋರ್ಟ್, ಎಲ್ಲದರ ಮೂಲಕ ನೀವು ಅರ್ನಿಂಗ್ಸ್ ಅನ್ನ ಮಾಡಬಹುದು. ಇದನ್ನ ನೋಡ್ಕೊಳ್ಳಿ, ಓದ್ಕೊಳ್ಳಿ, ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಅರ್ನಿಂಗ್ ವಿತ್ ಆಡ್ಸ್ ನ ಕ್ಲಿಕ್ ಮಾಡಿದ್ರೆ ಈ ತರ ಬರುತ್ತೆ. ಲರ್ನ್ ಅಬೌಟ್ ದ ವೇರಿಯಸ್ ಟೈಪ್ಸ್ ಆಫ್ ಆಡ್ಸ್, ಹೌ ಅಡ್ವರ್ಟೈಸರ್ಸ್ ವ್ಯೂ ಆಡ್ಸ್ ಅಂಡ್ if ads make sense
ಫಾರ್ ಯುವರ್ ಚಾನಲ್ ಅಂತ ಅದೇ. ಅಂತ ಹೇಳಿದ್ರೆ ನೀವು ಅರ್ನ್ ಮಾಡೋಕೆ ಆಡ್ ಮೂಲಕ ಮಾಡ್ಬೋದು, ಅಡ್ವರ್ಟೈಸ್ ಗಳನ್ನ ಹಾಕ್ತಿವಿ, ಯಾವ ತರ ಹಾಕ್ತಿವಿ ಅಂತಕ್ಕಂಥದ್ದನ್ನ ನೀವು ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಎರಡನೇದನ್ನ ನೋಡಿದ್ರೆ ಅರ್ನ್ ಅಂಡ್ ಎಂಗೇಜ್ ವಿತ್ ಫ್ಯಾನ್ಸ್ ಅಂತ. ಇದು ಹೇಳುತ್ತೆ ಎಕ್ಸ್ಪ್ಲೋರ್ ಚಾನಲ್ ಮೆಂಬರ್ಶಿಪ್, ಸೂಪರ್ ಚಾರ್ಟ್, ಸೂಪರ್ ಸ್ಟಿಕ್ಕರ್ ಅಂಡ್ ಮೋರ್ ಅಂತ. ನೀವು ಮೆಂಬರ್ಶಿಪ್ ಮೂಲಕ, ಸೂಪರ್ ಚಾರ್ಟ್, ಸೂಪರ್ ಸ್ಟಿಕ್ಕರ್ ಮೂಲಕ ನೀವು ಅರ್ನ್ ಮಾಡಬಹುದು, ಅದನ್ನು ನೋಡ್ಕೊಳ್ಳಿ ಅಂತ ಹೇಳುತ್ತೆ. ನೆಕ್ಸ್ಟ್ ಮೂರನೇದು ಸಿ ಯುವರ್ ಅರ್ನಿಂಗ್ಸ್ ಅಂತ. ಸಿ ಯುವರ್ ಎಸ್ಟಿಮೇಟೆಡ್ ಅರ್ನಿಂಗ್ಸ್ ಇನ್ ಯೂಟ್ಯೂಬ್ ಅನಾಲಿಟಿಕ್ಸ್ ಅಂಡ್ ಯುವರ್ ಫೈನಲ್ ಮಂತ್ಲಿ ಅರ್ನಿಂಗ್ಸ್ ಇನ್ ಆಡ್ಸೆನ್ಸ್ ಅಂತ. ಅಂದ್ರೆ ನೀವು ಅವಾಗ ನೋಡ್ಕೊಳ್ಳಿ ಏನು ನಿಮ್ಮ ಮಂತ್ಲಿ ಅರ್ನಿಂಗ್ಸ್ ಏನಿದೆ ಅದನ್ನ ಯೂಟ್ಯೂಬ್ ಅನಾಲಿಟಿಕ್ಸ್ ಅಲ್ಲಿ ನೋಡಿ, ಮತ್ತೆ ಆಡ್ಸೆನ್ಸ್ ಅಲ್ಲೂ ಕೂಡ ನೋಡಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಇದನ್ನ ನೀವು ಸ್ಟಾರ್ಟ್ ಮಾಡ್ಲಿಕ್ಕೆ ಅಟ್ಲೀಸ್ಟ್ ಒನ್ ಆಪ್ಷನ್ಸ್ ನ ಚೂಸ್ ಮಾಡಿ ಈ ಕೆಳಗಡೆ ಹೋದ್ರಲ್ಲಿ ಅಂತ ಹೇಳ್ತಾ ಇದೆ. ಇಲ್ಲಿ ಏನೇನು ಆಪ್ಷನ್ಸ್ ಇದೆ ಅದನ್ನ ನೋಡೋದಾದ್ರೆ ಮೆಂಬರ್ಶಿಪ್ ಅಂತ ಒಂದಿದೆ. ಮೆಂಬರ್ಶಿಪ್ ಜಾಯಿನ್ ಅದರ್ ಸಕ್ಸಸ್ಫುಲ್ ಕ್ರಿಯೇಟರ್ಸ್ ಹೂ ಅರ್ನ್ ಮಂತ್ಲಿ ರೆವಿನ್ಯೂ ವಿತ್ ಮೆಂಬರ್ಶಿಪ್ ಅಂತ. ಅಂದ್ರೆ ಮೆಂಬರ್ಶಿಪ್ ಮೂಲಕ ನೀವು ರೆವಿನ್ಯೂನ ಜನರೇಟ್ ಮಾಡಬಹುದು, ಅದನ್ನ ನೀವು ಚೂಸ್ ಮಾಡ್ಕೋಬಹುದು ಒಂದು ಅಂತ. ನೆಕ್ಸ್ಟ್ ಸೂಪರ್ ಥ್ಯಾಂಕ್ಸ್ ಅಂತ ಇದೆ. ಅಂದ್ರೆ ಸೂಪರ್ ಇದು ಹೇಳ್ತಾ ಇದೆ ಸ್ಟ್ರೆಂಥನ್ ಕನೆಕ್ಷನ್ ವಿತ್ ಯುವರ್ ಫ್ಯಾನ್ಸ್ ಯೂಸಿಂಗ್ ಸೂಪರ್ಸ್ ಅಂತ. ಈ ಸೂಪರ್ಸ್ ಅಂತ ಏನ್ ಕೊಡ್ತಾರೋ ನಿಮ್ಮ ಏನ್ ಕನೆಕ್ಷನ್ಸ್ ಇದೆಯೋ ಈಗ ಅದನ್ನ ಸ್ಟ್ರೆಂತ್ ಮಾಡ್ಕೊಳ್ಳಿಕ್ಕೆ ಇದನ್ನ ಬಳಸ್ಕೊಡಿ ಅಂತ ಹೇಳ್ತಾ ಇದೆ. ಅಂದ್ರೆ ಇರುತ್ತೆ, ಸೂಪರ್ ಸ್ಟಿಕ್ಕರ್ಸ್ ಇರುತ್ತೆ ಅಂಡ್ ಸೂಪರ್ ಥ್ಯಾಂಕ್ಸ್ ಹೆಲ್ಪ್ ಯು ಎಂಗೇಜ್ ವಿತ್ ಯುವರ್ ಕಮ್ಯುನಿಟಿ ಅಂಡ್ ಫೀಲ್ ಸಪೋರ್ಟೆಡ್ ಅಂತ ಇದೆ. ಅಂತ ಹೇಳಿದ್ರೆ ನೀವು ಸಂದರ್ಭದಲ್ಲಿ ನಿಮ್ಮ ಕಮ್ಯುನಿಟಿಯನ್ನ ಸ್ಟ್ರೆಂತ್ ಮಾಡ್ಲಿಕ್ಕೆ ಈ ತರ ಕೆಲವು ಸೂಪರ್ ಚಾರ್ಟ್ಸ್, ಸ್ಟಿಕ್ಕರ್ಸ್, ಸೂಪರ್ ಥ್ಯಾಂಕ್ಸ್ ಇದನ್ನೆಲ್ಲ ಬಳಸ್ಕೊಳ್ಳಿ ಅಂತ ಹೇಳ್ತಾ ಇದೆ. ಇದನ್ನು ಗೆಟ್ ಸ್ಟಾರ್ಟೆಡ್ ಮಾಡಿ ಅಂತ ಹೇಳುತ್ತೆ. ಅಂದ್ರೆ ಯಾವ್ದಾದ್ರು ಒಂದನ್ನ ನೀವು ಗೆಟ್ ಸ್ಟಾರ್ಟ್ ಮಾಡಬೇಕು ಅಂತ ಕೇಳ್ತಾ ಇದೆ. ನೆಕ್ಸ್ಟ್ ಏನಿದೆ ಇಂಪಾರ್ಟೆಂಟ್ ಥಿಂಗ್ಸ್ ಟು ನೋ. ಇಂಟ್ರೊಡಕ್ಷನ್ ಅರ್ನಿಂಗ್ ಆನ್ ಯೂಟ್ಯೂಬ್ ಅಂದ್ರೆ ಇಂಪಾರ್ಟೆಂಟ್ಸ್ ಅಂತ ಏನೋ ಕೊಡ್ತಾರೆ, ಇದನ್ನ ತಿಳ್ಕೊಳ್ಳಿ ಅಂತ. ಅರ್ನಿಂಗ್ ಆನ್ ಯೂಟ್ಯೂಬ್ಸ್ ಅಂತ ಕೊಡ್ತಾರೆ. ಯೂಟ್ಯೂಬ್ ಮೇಲೆ ನೀವು ಅರ್ನ್ ಮಾಡಬೇಕು ಅಂದ್ರೆ ಅರ್ನಿಂಗ್ ವಿತ್ ಆಡ್ ಮೂಲಕ ಮಾಡಬಹುದು, ಅರ್ನ್ ಅಂಡ್ ಎಂಗೇಜ್ ವಿತ್ ಫ್ಯಾನ್ಸ್ ಮೂಲಕ ಮಾಡಬಹುದು, ಸಿ ಯುವರ್ ಅರ್ನಿಂಗ್ಸ್, ಆಕ್ಸೆಸಿಂಗ್ ಸಪೋರ್ಟ್, ಎಲ್ಲದರ ಮೂಲಕ ನೀವು ಅರ್ನಿಂಗ್ಸ್ ಅನ್ನು ಮಾಡಬಹುದು. ಇದನ್ನ ನೋಡ್ಕೊಳ್ಳಿ, ಓದ್ಕೊಳ್ಳಿ, ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಹಾಗಾದ್ರೆ ಗೆಟ್ ಸ್ಟಾರ್ಟೆಡ್ ಮಾಡೋಣ ಬನ್ನಿ ಅಂತಕ್ಕಂಥದ್ದು. ಜೊತೆಗೆ ಬಲಗಡೆ ಕೆಲವು ಪೈಡ್ ಅಂತ ಹೇಳಿದ್ರೆ ಅಮೌಂಟ್ ಪಡ್ಕೊಳ್ಳಿಕ್ಕೆ ಕೆಲವು ರೀಸನ್ಸ್ ಎಲ್ಲ ಕೊಡ್ತಾ ಹೋಗ್ತಾರೆ. ಇದನ್ನ ನೀಟಾಗಿ ನೀವು ನೋಡ್ಕೊಳ್ಳಿ ಅಂತಕ್ಕಂಥದ್ದು. ಅಂದ್ರೆ ಅರ್ನಿಂಗ್ ಮಾಡ್ಬೇಕಾದ್ರೆ ಏನೇನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಅದೆಲ್ಲ ಇಲ್ಲಿ ಕೊಟ್ಟಿದ್ದಾರೆ, ಇದನ್ನ ಓದ್ಕೋಬಹುದು. ನಿಮ್ಗೆ ಬೇಕು ಅಂದ್ರೆ ಮತ್ತೊಂದು ನಾನು ವಿಡಿಯೋನ ಮಾಡಿ ಅದರಲ್ಲಿ ನಿಮ್ಗೆ ಹೇಳ್ತೇನೆ ಅಂತಕ್ಕಂಥದ್ದು. ಹಾಗಾದ್ರೆ ಬನ್ನಿ ಈಗ ನಾನು ಮೆಂಬರ್ಶಿಪ್ ಅನ್ನ ಗೆಟ್ ಸ್ಟಾರ್ಟೆಡ್ ಮಾಡ್ತಾ ಇದ್ದೀನಿ. ಏನ್ ಬರುತ್ತೆ ನೋಡೋಣ ಬನ್ನಿ. ಗೆಟ್ ಸ್ಟಾರ್ಟೆಡ್ ಮಾಡಿದ್ಮೇಲೆ ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗಿದೆ. ಜಾಯಿನ್ ಅದರ್ ಸಕ್ಸಸ್ಫುಲ್ ಕ್ರಿಯೇಟರ್ಸ್ ಹೂ ಅರ್ನ್ ಮಂತ್ಲಿ ರೆವಿನ್ಯೂ ವಿತ್ ಮೆಂಬರ್ಶಿಪ್ ಅಂತ. ಎಕ್ಸ್ಪ್ಲೋರ್ ನೆಕ್ಸ್ಟ್ ಸ್ಟೆಪ್ಸ್ ಅಂತಿದೆ. ಇಲ್ಲಿ ನೆಕ್ಸ್ಟ್ ಸ್ಟೆಪ್ಸ್ ಅನ್ನ ಎಕ್ಸ್ಪ್ಲೋರ್ ಮಾಡ್ಬೇಕಂತೆ ಮಾಡೋಣ ಬನ್ನಿ. ಸರಿ, ಹೀಗೆ ಎಕ್ಸ್ಪ್ಲೋರ್ ಮಾಡಿದ್ಮೇಲೆ ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಏನಿದೆ ಅಂತ ಓದೋಣ. ಬಿಲ್ಡ್ ಕನೆಕ್ಷನ್ ಯುವರ್ ಚಾನಲ್ ಅಂಡ್ ಯುವರ್ ಬಿಸ್ನೆಸ್. ಮೆಂಬರ್ಶಿಪ್ ಅಲೋ ಯುವರ್ ಫ್ಯಾನ್ಸ್ ಟು ಪೇ ಎ ಮಂತ್ಲಿ ಫೀ ಅಂಡ್ ಗೆಟ್ ಅಕ್ಸೆಸ್ ಟು members only budgets, emoji and perks. Creators receive 70% of membership revenue after applicable taxes and fee are deducted ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಮೆಂಬರ್ಶಿಪ್ ನೀವು ಪಡ್ಕೋಬಹುದು ಏನು ಓನ್ಲಿ ಬ್ಯಾಡ್ಜಸ್ ಮೇಲೆ ಅಂಡ್ ಎಮೋಜಿ ಅಂಡ್ ಪರ್ಕ್ಸ್ ಅಂಡ್ ಇವುಗಳನ್ನ ಹಾಕುವುದರ ಮೂಲಕ ಮೆಂಬರ್ಶಿಪ್ ಅಮೌಂಟ್ ಅನ್ನ ಪಡ್ಕೋಬಹುದು. ಅದರಲ್ಲಿ 70% ಮೆಂಬರ್ಶಿಪ್ ಅಮೌಂಟ್ ಅನ್ನ ನೀವು ಪಡ್ಕೋಬಹುದು. 30% ಅಲ್ಲ, 30% ನಮ್ಮಲ್ಲಿ ಉಳಿಯುತ್ತೆ ಅಂತ ಹೇಳ್ತಾರೆ. ಸರ್ ನೆಕ್ಸ್ಟ್ ಏನಿದೆ ನೋಡೋಣ ಬನ್ನಿ. ಬಲ್ಗಡೆ ಟರ್ನ್ ಆನ್ ಅಂತಿದೆ. ಯು ಕ್ಯಾನ್ ಟರ್ನ್ ಆನ್ ಮೆಂಬರ್ಶಿಪ್ ಆಫ್ಟರ್ ಕಂಪ್ಲೀಟಿಂಗ್ ಆಲ್ ದಿ ಸ್ಟೆಪ್ಸ್ ಶೋನ್ ಬಿಲೋ ಅಂತ ಹೇಳ್ತಾರೆ. ಅಂದ್ರೆ ಕೆಳಗಡೆ ಸ್ಟೆಪ್ಸ್ ಇದೆ, ಅದನ್ನೆಲ್ಲವನ್ನ ನೀವು ಕಂಪ್ಲೀಟ್ ಮಾಡಿದ್ಮೇಲೆ ಇದು ಟರ್ನ್ ಆನ್ ಆಗುತ್ತೆ, ನಿಮ್ಮ ಮೆಂಬರ್ಶಿಪ್ ಟರ್ನ್ ಆನ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಇಲ್ಲೇನಿದೆ ಸೆಟ್ ಅಪ್ ಯುವರ್ ಮೆಂಬರ್ಶಿಪ್ ಆಫರ್ ಅಂತ. ಯು ಕ್ಯಾನ್ ಕ್ರಿಯೇಟ್ ಎ ಸಿಂಗಲ್ ಮೆಂಬರ್ಶಿಪ್ ಲೆವೆಲ್ ಆರ್ ಆಫರ್ ಮಲ್ಟಿಪಲ್ ಲೆವೆಲ್ ಅಂಡ್ ಪ್ರೈಸಸ್. ಹ್ಯಾವ್ ಫನ್ ಕಮಿಂಗ್ ಅಪ್ ವಿತ್ ಯುನಿಕ್ ಪರ್ಕ್ಸ್
ಟು ರಿವಾರ್ಡ್ ಮೆಂಬರ್ಸ್ ಅಟ್ ಈಚ್ ಲೆವೆಲ್ ಅಂತ ಹೇಳ್ತಾರೆ. ಅಂದ್ರೆ ನೀವು ಒಂದು ಮೆಂಬರ್ಶಿಪ್ ಅನ್ನ ಅಂದ್ರೆ ಒಂದು ಸಿಂಗಲ್ ಮೆಂಬರ್ಶಿಪ್ ಲೆವೆಲ್ ನ ಕ್ರಿಯೇಟ್ ಮಾಡಬಹುದು, ಆರ್ ಮಲ್ಟಿಪಲ್ ಲೆವೆಲ್ ಮೆಂಬರ್ಶಿಪ್ ಅನ್ನು ನೀವು ಕ್ರಿಯೇಟ್ ಮಾಡಬಹುದು ಬೇರೆ ಬೇರೆ ಪ್ರೈಸ್ ಗಳಲ್ಲಿ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಜೊತೆಗೆ ಅಲ್ಲಿ ಬರ್ತಕ್ಕಂತ ಹ್ಯಾವ್ ಫನ್ ಕಮಿಂಗ್ ಅಪ್ ವಿತ್ ಯುನಿಕ್ ಪರ್ಕ್ಸ್ ಅಂಡ್ ರಿವಾರ್ಡ್ಸ್ ಮೆಂಬರ್ ಅಟ್ ಈಚ್ ಲೆವೆಲ್ ಅಂತ. ಅಂದ್ರೆ ಈಚ್ ಲೆವೆಲ್ ಅಲ್ಲೂ ಕೂಡ ನೀವು ಕೆಲವು ಏನು ರಿವಾರ್ಡ್ಸ್ ಇದೆ ಅದನ್ನ ನೀವು ಆನಂದಿಸಬಹುದು ಅಂತ ಹೇಳ್ತಾರೆ. ಹಾಗಾದ್ರೆ ಬನ್ನಿ ಗೆಟ್ ಸ್ಟಾರ್ಟೆಡ್ ಮಾಡೋಣ. ಇಲ್ಲಿ ಸ್ಟಾರ್ಟ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸ್ಟಾರ್ಟ್ ಮಾಡಿದ ತಕ್ಷಣದಲ್ಲಿ ಈ ತರ ಪಾಪ್ಅಪ್ಸ್ ಆಗುತ್ತೆ. ಇದು ಹೇಳಿದ್ರಲ್ಲ, ನೀವು ಯಾವ ಲೆವೆಲ್ ನಲ್ಲಿ ನೀವು ಮೆಂಬರ್ಶಿಪ್ ನ ಮಾಡ್ಕೋಬಹುದು, ಅಮೌಂಟ್ ನ ಅವ್ರಿಗೆ ಇಷ್ಟು ಅಮೌಂಟ್ ಅಂತ ಹೇಳ್ಬೋದು ಅಂತ. ಅದನ್ನ 1 ಲೆವೆಲ್, 3 ಲೆವೆಲ್, 4 ಲೆವೆಲ್, ಸ್ಟಾರ್ಟ್ ಫ್ರಮ್ ಸ್ಟೆಚ್ ಅಂತಿದೆ. ಬಹುತೇಕವಾಗಿ ಯಾರು ಇಂಡಿವಿಜುವಲ್ ಯೂಟ್ಯೂಬರ್ಸ್ ಇದ್ದಾರೋ ಅವರೆಲ್ಲ 3 ಲೆವೆಲ್ನ ಮಾಡ್ತಾರೆ. ಯೂಟ್ಯೂಬ್ ಕೂಡ ಸಜೆಸ್ಟ್ ಮಾಡುತ್ತೆ 3 ಲೆವೆಲ್ನ ಮಾಡ್ಕೋಬಹುದು. 3 ಲೆವೆಲಲ್ಲೂ ಕೂಡ ಅವ್ರು ಹೇಳ್ತಾರೆ ಅನ್ನೇಮ್ಡ್ ಲೆವೆಲ್ ಇದೆ, ನೇಮ್ ಕೊಟ್ಕೊಳ್ಳಿ ಅಂತ ಹೇಳ್ತಾರೆ 3ಕ್ಕೂ ಕೂಡ. ಮತ್ತು ಅಮೌಂಟ್ ಅವರೇ ಒಂದು ಅಮೌಂಟನ್ನು ಫಸ್ಟ್ ಹೇಳ್ತಾರೆ. ಅದಿದೆ ₹89 ಇದೆ, ₹299 ಇದೆ, ₹1999 ಇದೆ. ಹಾಗಾದ್ರೆ ಈ 3 ಲೆವೆಲ್ ಕೊಟ್ಟಿದ್ದಾರೆ. ಇದನ್ನ ನೀವು ಎಡಿಟ್ ಮಾಡಿಕೊಂಡು ಕೂಡ ಬೇಕಾದ್ರೆ ಚೇಂಜ್ ಮಾಡ್ಕೋಬಹುದು. ಸರಿ, ಮುಂದೆ ಹೋಗೋಣ ಬನ್ನಿ ಅಂತಕ್ಕಂಥದ್ದು. ನಿಮ್ಗೆ ಇಲ್ಲಿ ಇಂಟ್ರೊಡಕ್ಷನ್ಸ್ ವಿಡಿಯೋ ಕೂಡ ಸಿಗುತ್ತೆ ಇಲ್ಲಿ ಕೆಳಗಡೆ. ಇಲ್ಲಿ ವಿಡಿಯೋ ಕೂಡ ನೀವು ನೋಡ್ಕೋಬಹುದು ಅಂತಕ್ಕಂಥದ್ದು. ಹಾಗಾದ್ರೆ ನಾನು ನೆಕ್ಸ್ಟ್ ಹೋಗ್ತಾ ಇದ್ದೀನಿ ಅಂತಕ್ಕಂಥದ್ದು. ನೋಡಿ, ನೆಕ್ಸ್ಟ್ ಹೋದ ತಕ್ಷಣದಲ್ಲಿ ಇಲ್ಲಿ ಎಡಿಟ್ ಆಪ್ಷನ್ಸ್ ಬರುತ್ತೆ. ಎಡಿಟ್ ಮಾಡಿಕೊಂಡು ನೀವು ಅಮೌಂಟನ್ನು ಚೇಂಜ್ ಮಾಡ್ಕೋಬಹುದು. ಮತ್ತೆ ಏನೇನು ಪರ್ಕ್ಸ್ ಕೊಡ್ತೀವಿ ನಾವು ಏನು ಅದರ ಡೀಟೇಲ್ಸ್ ಕೂಡ ನೀವು ಆ್ಯಡ್ ಮಾಡ್ಬೋದು ಎಡಿಟ್ ಮಾಡಿಕೊಂಡು ಅಂತ. ಹಾಗಾದ್ರೆ ಎಡಿಟ್ ಮಾಡೋಣ ಬನ್ನಿ. ಇಲ್ಲಿರೋ ಅಮೌಂಟನ್ನೇ ಕೊಡೋದು ಬೇಡ, ಯಾಕಂದರೆ ಯಾರು ಜಾಯಿನ್ ಬಟನ್ನ ತೆಗೆದುಕೊಳ್ತಾರೋ ಅವ್ರಿಗೆ ಒಂದಷ್ಟು ಬೆನಿಫಿಟ್ಸನ್ನ ಕೊಡಬೇಕಾದ್ರೆ ಒಂದು ಕಡಿಮೆ ಅಮೌಂಟಲ್ಲೇ ಕೊಡ್ಬೋದು. ತುಂಬ ಜಾಸ್ತಿ ಏನು ಬೇಕಾಗಿಲ್ಲ, ನಾನು ಕಡಿಮೆ ಅಮೌಂಟಲ್ಲೇ ಕೊಡ್ತೀನಿ. ಬನ್ನಿ ಹಾಗಾದರೆ ಫಸ್ಟ್ ಒನ್ನ ಎಡಿಟ್ ಮಾಡೋಣ ಬನ್ನಿ. ಎಡಿಟ್ ಆಪ್ಷನ್ಸ್, ಲೆವೆಲ್ ನೇಮ್ ಅಂತ ಕೇಳ್ತಾ ಇದೆ. ಫಸ್ಟ್ ರಿಕ್ವೈರ್ಡ್ ಲೆವೆಲ್ ನೇಮ್, ಫಸ್ಟ್ ಲೆವೆಲ್ಗೆ ಏನು ನೇಮ್ ಕೊಡ್ತೀರಿ ಅಂತ ನಾನೊಂದು ಕೊಡ್ತೀನಿ, ಸಿಲ್ವರ್ ಅಂತ ಕೊಡ್ತೀನಿ. ಸಿಲ್ವರ್ ಅಂತ ಕೊಟ್ಟಿದ್ದೀನಿ. ಮತ್ತು ಮಂತ್ಲಿ ಪ್ರೈಸ್ ಅಂತಿದೆ. ಇಲ್ಲಿ ಇಂಡಿಯಾ ಇದೆ, ಇಂಡಿಯಾನ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು, ಅಲ್ಲೇ ಇದೆ, ಡಿಫಾಲ್ಟಾಗಿ ಬಂದಿದೆ. ನೆಕ್ಸ್ಟು ಪ್ರೈಸು ಪಕ್ಕದಲ್ಲೇ ಇದೆ ನೋಡಿ, ₹89 ಫಸ್ಟ್ ಲೆವೆಲ್ಗಿದೆ, ಪಾಪ್ಯುಲರ್ ಅಂತ ಹೇಳ್ತಾರೆ. ನೀವು ಅದನ್ನು ಚೇಂಜ್ ಮಾಡ್ಕೋಬೋದು. ನಾನು 89 ಕೊಡಲ್ಲ, 59 ಕೊಡ್ತೀನಿ. 59 ಫಸ್ಟ್ ಲೆವೆಲ್ಗೆ ಕೊಡ್ತೀನಿ. 59ಗೆ ಏನೇನು ಬೆನಿಫಿಟ್ಸನ್ನು ಜಾಯಿನ್ ಬಟನ್ ತೆಗೆದುಕೊಂಡಂಥವ್ರು ಪಡ್ಕೋಬೋದು ಅನ್ನೋದನ್ನ ಕೆಳಗಡೆ ಕೊಡ್ತಾರೆ. ಏನು ಪರ್ಕ್ಸ್ ಏನೇನಿದೆ, ಮೇಕ್ ಶ್ಯೂರ್ ಯು ಕ್ಯಾನ್ ಡೆಲಿವರ್ ಎವ್ರಿಥಿಂಗ್ ಯು ಆಫರ್, ಯು ಡೋಂಟ್ ವಾಂಟ್ ಟು ಡಿಸಪಾಯಿಂಟ್ ಯುವರ್ ಬಿಗ್ಗೆಸ್ಟ್ ಫ್ಯಾನ್ಸ್, ಪರ್ಕ್ಸ್ ವಿಲ್ ಬಿ ರಿಸೀವ್ಡ್ ವಿತ್ ಅವರ್ ಪಾಲಿಸೀಸ್, ಕಂಟೆಸ್ಟ್ ಆರ್ ಲಾಟರೀಸ್ ನಾಟ್ ಅಲೌಡ್ ಅಂತಾರೆ. ಕಂಟೆಸ್ಟ್ ಮಾಡೋಂಗಿಲ್ಲ ಅಂತೆ, ಲಾಟರಿ ವ್ಯವಸ್ಥೆ ಮಾಡೋಂಗಿಲ್ಲ ಅಂತೆ. ಸರಿ, ಹಾಗಾದ್ರೆ ಇಲ್ಲಿ ಲಾಯಲ್ಟಿ ಬ್ಯಾಡ್ಜಸ್ನ ಕೊಡ್ಬೋದು ನೀವು ಅಂತ ಹೇಳ್ತಾರೆ. ಮೆಂಬರ್ಸ್ ಗೆಟ್ ಎ ಸ್ಪೆಷಲ್ ಬ್ಯಾಡ್ಜ್ ನೆಕ್ಸ್ಟ್ ಟು ದೇರ್ ಯೂಸರ್ ನೇಮ್, ಯು ಕ್ಯಾನ್ ಕಸ್ಟಮೈಸ್ ಇಟ್ ಲೇಟರ್. ಬ್ಯಾಡ್ಜಸ್ಸನ್ನು ನಾವು ಕೊಡ್ಬೋದಂತೆ. ಇದನ್ನ ಬೇಕಾದರೆ ಲೇಟರ್ ಆಗಿ ನಾವೇ ಕಸ್ಟಮೈಸ್ ಮಾಡಿಕೊಂಡು ಮೆಂಬರ್ಸ್ಗೆ ಬ್ಯಾಡ್ಜಸ್ಸನ್ನು ಕೊಡ್ಬೋದು. ಬೇರೆ ಬೇರೆ ನಾವು ಫೋಟೋಸ್ ಇರ್ತಕ್ಕಂಥದ್ದು, ಬೇರೆ ಬೇರೆ ಪಿಕ್ಚರ್ಸ್ ಇರ್ತಕ್ಕಂಥ ಬ್ಯಾಡ್ಜಸ್ಸನ್ನು ಮೆಂಬರ್ಗೆ ಕೊಡ್ಬೋದು ಅಂತಕ್ಕಂಥ ಅದೊಂದು. ನೆಕ್ಸ್ಟ್ ಎರಡನೇದಾಗಿ ಎಮೋಜಿಸನ್ನು ಕೊಡ್ಬೋದಂತೆ. ಎಮೋಜಿಸನ್ನು ಅವ್ರು ಹೇಳ್ತಾರೆ ಆಪ್ಷನಲ್, ಯು ಕ್ಯಾನ್ ಕಸ್ಟಮೈಸ್ ಲೇಟರ್ ಅಂತ. ಲೇಟರ್ ಆಗಿ ನೀವು ಎಮೋಜಿಸ್ನು ಕೂಡ ಬೇಕಾದರೆ ಕಸ್ಟಮೈಸ್ ಮಾಡ್ಕೋಬೋದು ಅಂತ ಹೇಳ್ತಾರೆ. ನೆಕ್ಸ್ಟ್ ಮೂರನೇದಾಗಿ ಪ್ರಿಯಾರಿಟಿ ರಿಪ್ಲೈ ಟು ಕಾಮೆಂಟ್ಸ್ ಅಂತ ಹೇಳ್ತಾರೆ. ಅಂದರೆ ಏನು ಕಾಮೆಂಟ್ಸನ್ನು ನಾವು ಯೂಟ್ಯೂಬ್ ವ್ಯೂವರ್ಸ್ಗೆ ಮಾಡ್ತೀವೋ ಜಾಯಿನ್ ಆದವ್ರಿಗೆ ಪ್ರಿಯಾರಿಟಿ ಕೊಡ್ಬೋದು. ತಕ್ಷಣದಲ್ಲಿ ಅವರಿಗೆ ಒಂದು ರಿಪ್ಲೈನ ಕೊಡ್ಬೋದು, ಏನು ಕೇಳ್ತಾರೆ ಅದಕ್ಕೆ ಉತ್ತರಗಳನ್ನು ಕೊಡ್ಬೋದು ಅಂತಕ್ಕಂಥದ್ದು. ಇವು ಮೂರನ್ನ ಯೂಟ್ಯೂಬ್ ಸಜೆಸ್ಟ್ ಮಾಡ್ತಾ ಇದೆ. ಇಷ್ಟ ಆದರೆ ಈ ಮೂರು ನಿಮ್ಗೆ ಇಷ್ಟ ಆದರೆ ಕೊಡ್ಬೋದು. ಫಸ್ಟ್ ₹59ಗೆ ಇಷ್ಟನ್ನು ಕೂಡ ನಾವು ಕೊಡ್ಬೋದು ಅಂದರೆ ನೀವು ಡನ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೋದು. ಕೊಡಬೇಡ, ನನಗೆ ಇಷ್ಟು ಕೊಡೋಕ್ಕಾಗಲ್ಲ ಅಂತೇಳಿ ಡಿಲೀಟ್ ಆಪ್ಷನ್ಸ್ ಇರೋವನ್ನ ಡಿಲೀಟ್ ಮಾಡ್ಕೋಬೋದು. ಅಥವಾ ಇನ್ನೂ ಕೊಡ್ತೀನಿ ಅಂದರೆ ಆ್ಯಡ್ ಪರ್ಕ್ ಇದೆ ಕೆಳಗಡೆ, ಕೊಡ್ಬೋದು, ಅದನ್ನು ನೋಡ್ಕೊಳ್ಳಿ ಅಂತಕ್ಕಂಥದ್ದು. ನಾನು ಡನ್ಗೆ ಹೋಗ್ತಾ ಇದ್ದೀನಿ. ಈಗ ಫಸ್ಟ್ ಲೆವೆಲು ನೋಡಿ ಬಂದಿದೆ, ಸಿಲ್ವರು 59 ಬಂದಿದೆ. ಏನೇನು ಕೊಡ್ತೀನಿ ಅನ್ನೋದು ಕೂಡ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಸೆಕೆಂಡ್ ಲೆವೆಲ್ಗೆ ಹೋಗೋಣ ಬನ್ನಿ. ಎಡಿಟ್ ಆಪ್ಷನ್ಸ್ಗೆ ಹೋಗಿದ್ದೀವಿ, ನೇಮ್ ಕೊಡಬೇಕು, ಗೋಲ್ಡ್ ಅಂತ ಕೊಡ್ತೀನಿ. ಗೋಲ್ಡ್ ಸೆಕೆಂಡ್ ಲೆವೆಲ್ ಗೋಲ್ಡ್ ಅಂತ ಕೊಡ್ತೀನಿ. ದೆನ್
ಇಲ್ಲಿ ರುಪೀಸು 299 ಇದೆ. ಇದನ್ನ ಸ್ವಲ್ಪ ಕಡಿಮೆ ಮಾಡೋಣ ಬನ್ನಿ. 199 ಅನ್ನ ಮಾಡ್ತೀನಿ. 199 ಅನ್ನ ಮಾಡ್ತೀನಿ. ಇನ್ನು ಪರ್ಕ್ಸು ಏನೇನನ್ನ ಕೊಡ್ಬೋದು ಅಂತ ಹೇಳಿದ್ರೆ, ಇನ್ಕ್ಲೂಡ್ಸ್ ಅಕ್ಸೆಸ್ ಟು ಪರ್ಕ್ಸ್ ಫ್ರಮ್ ಪ್ರೀವಿಯಸ್ ಲೆವೆಲ್. ಪ್ರೀವಿಯಸ್ ಅಲ್ಲಿ ಏನ್ ಕೊಟ್ಟು ಅದು ಇಲ್ಲಿ ಇನ್ಕ್ಲೂಡ್ ಆಗುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ ಅಂತಾರೆ. ಏನ್ ಆ್ಯಡ್ ಆಗುತ್ತೆ? ಅರ್ಲಿ ಅಕ್ಸೆಸ್ ಟು ನ್ಯೂ ವಿಡಿಯೋಸ್. ಮೆಂಬರ್ ಆದವರು ಬೇಗನೆ ಹೊಸ ವಿಡಿಯೋನ ಆಕ್ಸೆಸ್ ಮಾಡ್ಬೋದು ಅಂತಕ್ಕಂಥದ್ದು. ನೆಕ್ಸ್ಟ್ ಮೆಂಬರ್ಸ್ ಕೂಡ ಅನೌನ್ಸ್ ಮಾಡ್ಕೋಬಹುದು ಅಂತಕ್ಕಂಥದ್ದು. ನೆಕ್ಸ್ಟ್ ಫೋಟೋಸ್ ಅಂಡ್ ಸ್ಟೇಟಸ್ ಅಪ್ಡೇಟೆಡ್. ನಾವು ಏನು ಫೋಟೋಸು ಸ್ಟೇಟಸ್ ಅನ್ನು ಅಪ್ಡೇಟ್ ಮಾಡ್ತೀವಿ ಅದು ತಕ್ಷಣದಲ್ಲಿ ಅವ್ರಿಗೆ ತಲುಪುತ್ತೆ. ಮೆಂಬರ್ಗೂ ಓನ್ಲಿ, ಬೇರೆಯವ್ರಿಗೆ ಎಲ್ರಿಗೂ ತಲುಪಲ್ಲ ಅಂತಕ್ಕಂಥದ್ದು. ನೆಕ್ಸ್ಟ್ ಎಕ್ಸ್ಕ್ಲೂಸಿವ್ ಮೆಂಬರ್ಸ್ ಓನ್ಲಿ ವಿಡಿಯೋಸ್. ಮೆಂಬರ್ಸ್ಗೆ ಅಂತ ಯಾವ್ದಾದ್ರು ವಿಡಿಯೋನ ಮಾಡಿದ್ರೆ ಮೆಂಬರ್ಸ್ ಕೊಡಬೇಕು ಅಂತಾನೆ ಮಾಡಿದಂಥ ಸಂದರ್ಭದಲ್ಲಿ ಅದು ಕೇವಲ ಮೆಂಬರ್ಸ್ಗೆ ಮಾತ್ರ ತಲುಪುತ್ತೆ. ಅದನ್ನು ಕೂಡ ಇಷ್ಟಕ್ಕೆ ಕೊಡ್ತೀನಿ ಅಂತ ಹೇಳ್ತಾರೆ. ಸರಿ, ನಾನು ಇಷ್ಟು ಕೊಡ್ತೀನಿ ಅಂತ ಹೇಳ್ತೀನಿ. ಬೇಕಾದ್ರೆ ಡಿಲೀಟ್ ಕೂಡ ಮಾಡ್ಕೋಬಹುದು, ಆ್ಯಡ್ ಬೇಕಾದ್ರೆ ಮಾಡ್ಕೋಬಹುದು ಅಂತಕ್ಕಂಥದ್ದು. ನಾನು ಇಷ್ಟು ಕೊಡ್ತೀನಿ ಅಂತ ಹೇಳ್ತೀನಿ, ಅದನ್ನು ಡನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಅದು ಕೂಡ ಎಡಿಟ್ ಆಯಿತು. 3ನೇ ಲೆವೆಲ್ಗೆ ಹೋಗೋಣ ಬನ್ನಿ, ಎಡಿಟ್ ಮಾಡ್ಕೊಳ್ಳೋಣ. ಇದು 1000 ಸಮಥಿಂಗ್ ಇದ್ದದ್ದನ್ನು ಬೇರೆ ಮಾಡೋಣ. 3ನೇ ಲೆವೆಲ್ನ ನಾವು ಡೈಮಂಡ್ ಅಂತ ಕೊಡೋಣ. ನೇಮ್ ಡೈಮಂಡ್ ಇದೆ. ಇಲ್ಲಿ ರುಪೀಸು 1999 ಇದೆ. ಇದನ್ನ ಕಡಿಮೆ ಮಾಡ್ಕೊಳ್ಳೋಣ. ಇಷ್ಟು ಬೇಡ, ನಮ್ಮ ಜಾಯಿನ್ ಆಗ್ತಕ್ಕಂಥವ್ರಿಗೆ, ನಮ್ಮ ಮೆಂಬರ್ಗಳಿಗೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ. 399 ಅನ್ನ ಕೊಡೋಣ ಬನ್ನಿ. 399 ಅನ್ನ ಕೊಟ್ಟಿದ್ದೀನಿ ನಾನು. ಈಗ ಇಲ್ಲಿ ಇಂದಲ್ದ ಏನೇನು ಕೊಟ್ಟಿದ್ಯೋ ಅದೆಲ್ಲ ಆ್ಯಡ್ ಆಗುತ್ತೆ. ಅದ್ರ ಜೊತೆಗೆ ಏನು ಸ್ಪೆಷಲ್ ಆಗಿ ಜಾಸ್ತಿ ಅಮೌಂಟ್ ಕಟ್ಟಂತ ಸಂದರ್ಭದಲ್ಲಿ ಸ್ಪೆಷಲ್ ಆಗಿ ಏನೇನ ಕೊಡ್ಬೋದು ಅನ್ನೋದಕ್ಕೆ ಇಲ್ಲಿ ಕೆಲವು ಇದಾವೆ. ಆ್ಯಡ್ ಬೇಕಾದ್ರೆ ಮಾಡ್ಕೋಬಹುದು. ಕನೆಕ್ಟಿಂಗ್ ಆನ್ ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಮೀಡಿಯಾದಲ್ಲಿ ಡೈರೆಕ್ಟ್ ಆಗಿ ಕನೆಕ್ಟ್ ಆಗ್ಬೋದು ಯಾರು ಮೆಂಬರ್ಸ್ ಆದ್ರು ಅಂತವ್ರಿಗೆ ಅಂತಕ್ಕಂಥದ್ದು. ನೆಕ್ಸ್ಟ್ ಪರ್ಕ್ ಯುನಿಕ್ ಟು ಯುವರ್ ಆಡಿಯನ್ಸ್. ಯುನಿಕ್ ಪರ್ಕ್ಗಳನ್ನ ಆಡಿಯನ್ಸ್ಗೆ ಕೊಡ್ಬೋದು ಅಂತಕ್ಕಂಥ. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ಒಂದು ಬೇಗ ನಿಮ್ಮ ಫೋನ್ ನಂಬರಲ್ಲಿ ಕನೆಕ್ಟ್ ಆಗೋದು ಅಥವಾ ವಾಟ್ಸಪ್ಪಲ್ಲಿ ಕನೆಕ್ಟ್ ಆಗೋದು, ಆ ನಂಬರ್ನ ಕೊಡ್ತಕ್ಕಂಥದ್ದು, ಡೈರೆಕ್ಟ್ ಆಗಿ ಮಾತಾಡ್ಕೊಳ್ತಕ್ಕಂಥದ್ದು, ಇದು ಕೂಡ ಎಲ್ಲೋ ಒಂದು ಕಡೆ ಬೆನಿಫಿಟ್ಸ್ ಅನ್ನ ಜಾಯಿನ್ ಆದಂಥವ್ರಿಗೆ ಕೊಡ್ಬೋದು ಅಂತಕ್ಕಂಥದ್ದು. ಇದು ಕೂಡ ಕೊಡಕ್ಕೆ ಸಾಧ್ಯ ಇದೆ. ಇದನ್ನು ಕೂಡ ನಾನು 399ಗೆ ಹಾಕ್ತೀನಿ ಅಂತಕ್ಕಂಥದ್ದು. ನೆಕ್ಸ್ಟು ಡನ್ ಅಂತ ಕೊಡೋಣ. ಈಗ 3 ಕೂಡ ರೆಡಿ ಆಗಿದೆ. ಫಸ್ಟ್ ಒನ್ ಸಿಲ್ವರು 59, ಗೋಲ್ಡು 119, ನೆಕ್ಸ್ಟ್ ಡೈಮಂಡು 399 ಆಗಿದೆ. ಈಗ ನೆಕ್ಸ್ಟ್ ಹೋಗೋಣ ಬನ್ನಿ, ನೆಕ್ಸ್ಟ್ ಲೆವೆಲ್ಗೆ. ಇಲ್ಲಿ ಡೈಮಂಡ್ ಅಲ್ಲಿ ಏನೋ ಕೇಳ್ತಾ ಇದೆ, ಏನಾದ್ರು ಚೇಂಜ್ ಮಾಡಿ ಅಂತ. ಏನ್ ಚೇಂಜ್ ಮಾಡಬೇಕು ಮತ್ತೆ ನೋಡೋಣ ಬನ್ನಿ. ಪರ್ಕ್ ಯುನಿಕ್ ಟು ಯುವರ್ ಆಡಿಯನ್ಸ್ ಅಂತ ಹೇಳ್ತಾರೆ. ಯುನಿಕ್ ಪರ್ಕ್ ಅನ್ನ ನೀವು ಕೊಡ್ಲಿಕ್ಕೆ ಆಗುತ್ತಾ? ಅದಾಗೋದಿಲ್ಲ ನೋಡಿ ಅಂತಾರೆ. ಅದಕ್ಕೆ ನಾನು ಆಯ್ತು ಅದು ಬೇಡ, ಸೋಷಿಯಲ್ ಮೀಡಿಯಾದಲ್ಲಿ ಬೇಗ ಕನೆಕ್ಟ್ ಆಗ್ತೀನಿ ಅಂತೇನೆ ಅದನ್ನು ಡಿಲೀಟ್ ಮಾಡಿಬಿಡ್ತೀನಿ. ನೆಕ್ಸ್ಟ್ ಡನ್ ಕೊಡೋಣ ಬನ್ನಿ. ಡನ್ ಕೊಟ್ಟಾಗ ತೆಗೆದುಕೊಳ್ತು. ನೆಕ್ಸ್ಟ್ ಲೆವೆಲ್ಗೆ ಹೋಗೋಣ. ನೆಕ್ಸ್ಟ್ ಲೆವೆಲ್ಗೆ ಹೋದಾಗ ಈ ತರ ತೋರಿಸುತ್ತೆ. ಸಿಲ್ವರು 59, ಗೋಲ್ಡು 119, ಮತ್ತೆ ಡೈಮಂಡು 399. ಮತ್ತೆ ಏನೇನನ್ನ ನಾವು ಅವರಿಗೆ ಫೆಸಿಲಿಟಿಯನ್ನ ಕೊಡ್ತೀವಿ ಅಂತಕ್ಕಂಥದ್ದು ಇದಿಷ್ಟು ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ನೆಕ್ಸ್ಟು ಇದೆಲ್ಲ ನನಗೆ ಅಂಡರ್ಸ್ಟ್ಯಾಂಡ್ ಆಗಿದೆ, ನಾನು ಒಪ್ಕೊಂಡಿದ್ದೀನಿ ಅಂತ ಅಗ್ರಿ ಮಾಡಬೇಕು. ಇಲ್ಲಿ ಚೆಕ್ ಬಾಕ್ಸ್ ಇದೆ, ಅಗ್ರಿ ಮಾಡಿ. ಸಬ್ಮಿಟ್ ಫಾರ್ ರಿವ್ಯೂ ಅಂತ ಕೊಡಿ. ಇದನ್ನ ರಿವ್ಯೂ ಮಾಡುತ್ತೆ ಯೂಟ್ಯೂಬು ಇದನ್ನ ರಿವ್ಯೂ ಮಾಡಿ ಕೊಡುತ್ತೆ. ಆ ದಿಸೆಯಿಂದಾಗಿ ಸಬ್ಮಿಟ್ ಟು ರಿವ್ಯೂಗೆ ಹಾಕಿ ಅಂತಕ್ಕಂಥ. ಸಬ್ಮಿಟ್ ಫಾರ್ ರಿವ್ಯೂ ಅಂತಿದೆ, ಕ್ಲಿಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಅಗ್ರಿ ಟು ಟರ್ಮ್ಸ್ ಅಂಡ್ ಸಬ್ಮಿಟ್ ಪರ್ಕ್ಸ್ ಫಾರ್ ಯುವರ್. ಇಲ್ಲೊಂದಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ, ಇದನ್ನ ಬಿಡುವಿದ್ರೆ ಓದ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಚೆಕ್ ಬಾಕ್ಸ್ ಇದೆ, 2 ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದಾದ್ಮೇಲೆ ಸಬ್ಮಿಟ್ ಫಾರ್ ರಿವ್ಯೂ ಮತ್ತೆ ಸಬ್ಮಿಟ್ ಮಾಡಿ ಅಂತ ಅನ್ನತ್ತೆ. ಸಬ್ಮಿಟ್ ಮಾಡಿ. ಫಸ್ಟ್ ಲೆವೆಲ್ ಸಬ್ಮಿಟ್ ಆಗಿದೆ. ಇನ್ ರಿವ್ಯೂ ಅಂತಿದೆ, ಅದು ರಿವ್ಯೂ ಆದ್ಮೇಲೆ ಅದು ಡಿಸ್ಪ್ಲೇ ಆಗುತ್ತೆ, ಡನ್ ಅಂತ ಬರುತ್ತೆ. ನೆಕ್ಸ್ಟ್ ಲೆವೆಲ್ಗೆ ಹೋಗೋಣ ಬನ್ನಿ. ಇಲ್ಲಿ ಕಸ್ಟಮೈಸ್ ಡಿಫಾಲ್ಟ್ ಪರ್ಕ್ಸ್ ಅಂತಿದೆ, ಅದನ್ನು ಸ್ಟಾರ್ಟ್ ಮಾಡಿ. ಅಪ್ಲೋಡ್ ಮೈ ಓನ್ ಅಂತ ಒಂದು ಆಪ್ಷನ್ಸ್ ಇದೆ. ಯೂಸ್ ಜೆನರಿಕ್ ಯೂಟ್ಯೂಬ್ ಬ್ಯಾಡ್ಜಸ್ ಅಂತಿದೆ. ನಾನು ಕಸ್ಟಮೈಸ್ ಏನು ಮಾಡಲ್ಲ, ಯೂಸ್ ಜೆನರಿಕ್ ಯೂಟ್ಯೂಬ್ ಬ್ಯಾಡ್ಜಸ್ ಅಂತ ನಾನು ಮಾಡ್ಕೋತೀನಿ. ಬೇಕಾದ್ರೆ ನೀವು ಅಪ್ಲೋಡ್ ಮೈ ಓನ್ ಅಂತಕ್ಕಂಥದ್ದನ್ನು ಕೂಡ ನೀವೇ ಓನ್ ಆಗಿ ಕ್ರಿಯೇಟ್ ಮಾಡ್ಕೋಬಹುದು ಎಲ್ಲ ಬ್ಯಾಡ್ಜಸ್ ಅನ್ನ ಅಂತ. ನಾನೀಗ ಯೂಸ್ ಜೆನರಿಕ್ ಯೂಟ್ಯೂಬ್ ಬ್ಯಾಡ್ಜಸ್ಗೆ ಹೋಗ್ತಾ ಇದ್ದೀನಿ. ನೋಡಿ ಈ ತರ ಬಂದ್ಬಿಡುತ್ತೆ ಬ್ಯಾಡ್ಜಸ್, ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಬರುತ್ತೆ. ನ್ಯೂ ಮೆಂಬರು, ಆಫ್ಟರ್ 1 ಮಂತ್, 2 ಮಂತ್, 6 ಮಂತ್, 12 ಮಂತ್, 24 hours, ಹೀಗೆ ಬೇರೆ ಬೇರೆ ಅವರಿಗೆ ಬ್ಯಾಡ್ಜಸ್ ಡಿಸ್ಪ್ಲೇ ಆಗುತ್ತೆ ಅಂತಕ್ಕಂಥದ್ದು. ಹಾಗಾದ್ರೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದ್ದೀನಿ. ಅಪ್ಲೋಡ್ ಯುವರ್ ಎಮೋಜಿಸ್ ಅಂತಿದೆ. ನೀವು ಜಾಯಿನ್ ಆದಂಥ ಮೆಂಬರ್ಸ್ಗೆ ಯಾವ ಥರ ಎಮೋಜಿಸ್ ಅನ್ನ ನೀವು ಸೆಲೆಕ್ಟ್ ಮಾಡಿ ಕೊಡ್ತೀರೋ ಅದನ್ನ ತಕ್ಷಣದಲ್ಲಿ ಅವರು ಬಳಸ್ಕೋಬಹುದು. ಆ ಥರದಲ್ಲಿ ಎಮೋಜಿಸ್ ಅನ್ನ ನೀವು ಸೆಲೆಕ್ಟ್ ಮಾಡಿ ಕೊಡ್ಬೋದು. ಅವಕ್ಕೆ ನೇಮು ಕೂಡ
ಕೊಡ್ಬೋದು ಅಂತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ನೀವು ಲೈವ್ ಚಾರ್ಟು ಅಥವಾ ಲೈವ್ ಬಂದಂಥ ಸಂದರ್ಭದಲ್ಲಿ ಅವರು ಎಮೋಜಿಸ್ ಮೂಲಕ ಎಕ್ಸ್ಪ್ರೆಷನ್ನ ಕೊಡ್ಬೋದು. ಆ ಥರದವನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು, ನೇಮ್ ಕೊಟ್ಟು ಸೆಲೆಕ್ಟ್ ಮಾಡ್ಬೋದು ಅಂತಕ್ಕಂಥದ್ದು. ಇಲ್ಲಿ ಸೆಲೆಕ್ಟ್ ಇಮೇಜು ಇದೆ, ಇಮೇಜನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಬೋದು. ಬನ್ನಿ ಹಾಗಾದ್ರೆ ಈಗ ಎಮೋಜಿ ನೇಮ್ ಮತ್ತೆ ಇಮೇಜನ್ನು ಸೆಲೆಕ್ಟ್ ಮಾಡೋಣ. ಸೂಪರ್ ಅಂತ ಒಂದು ನೇಮ್ ಕೊಡ್ತಾ ಇದ್ದೀನಿ, ಅದಕ್ಕೆ ಇಮೇಜನ್ನು ಸೆಲೆಕ್ಟ್ ಮಾಡೋಣ. ಬನ್ನಿ, ಒಂದು ಎಮೋಜಿನ ಸೆಲೆಕ್ಟ್ ಮಾಡಿದೆ. ನೆಕ್ಸ್ಟು ಎರಡನೇತಿಗೆ ವಾವ್ ಅಂತ ಕೊಡ್ತೀನಿ, ಇಮೇಜನ್ನು ಸೆಲೆಕ್ಟ್ ಮಾಡೋಣ. ಬನ್ನಿ, ನೆಕ್ಸ್ಟು ಮೂರನೇತಿಗೆ ಡನ್ ಅಂತ ಕೊಡ್ತೀನಿ, ಇಮೇಜನ್ನು ಸೆಲೆಕ್ಟ್ ಮಾಡೋಣ. ಬನ್ನಿ, ನೆಕ್ಸ್ಟು ಇನ್ಯಾವ ಇಮೇಜ್ ಇದೆ ನೋಡ್ಕೊತೀನಿ. ನೆಕ್ಸ್ಟು ಎಂಜಾಯ್ ಅಂತ ಕೊಡ್ತೀನಿ. ನೆಕ್ಸ್ಟು ನೀವು ಬೇಕಾದ್ರೆ ಆ್ಯಡ್ ಅನದರ್ ಎಮೋಜಿಸ್ ಅಂತಿದೆ, ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಆದರೆ ಈಗ ಆ ಒಂದು ಆಪ್ಷನ್ಸ್ ಬಂದಿಲ್ಲ, ನೆಕ್ಸ್ಟ್ ಬೇಕಾದ್ರೆ ಬಂದಾಗ ಮಾಡ್ಕೋಬೋದು. ಒಂದು ಯುನಿಕ್ ನೇಮನ್ನು ಕ್ರಿಯೇಟ್ ಮಾಡಿ ಅಂತ ಹೇಳ್ತಾರೆ, ನಾನು ಒಂದು ಯುನಿಕ್ ನೇಮನ್ನು ಕ್ರಿಯೇಟ್ ಮಾಡ್ಕೊಳ್ತೀನಿ. ನಿಮಗೆ ಸೂಟೇಬಲ್ ಆದಂಥದ್ದನ್ನು ಒಂದು ಕ್ರಿಯೇಟ್ ಮಾಡ್ಕೊಳ್ಳಿ ಅಂತಕ್ಕಂಥದ್ದು. ಇದು ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟ್ ಹೋಗಿ, ನೆಕ್ಸ್ಟಲ್ಲಿ ಆಪ್ಷನಲ್ ಫೀಚರ್ಸ್ ಅಂತ ಹೇಳ್ತಾ ಇದೆ. ವೆನ್ ಮೆಂಬರ್ಶಿಪ್ ಇಸ್ ಟರ್ನ್ ಆನ್ ಫಾರ್ ಯುವರ್ ಚಾನಲ್ ಯು ಕ್ಯಾನ್ ಚೇಂಜ್ ದೀಸ್ ಸೆಟ್ಟಿಂಗ್ ಎನಿ ಟೈಮ್ ಅಂತ ಹೇಳ್ತಾರೆ. ಈ ಕೆಳಗಡೆ ಸೆಟ್ಟಿಂಗ್ಸ್ನ ನೀವು ಯಾವಾಗ ಬೇಕಾದರೂ ಮಾಡ್ಕೋಬೋದು ಅಂತ ಹೇಳ್ತಾರೆ. ಏನೇನು ಅಂತ ನೋಡೋಣ ಬನ್ನಿ. ರೆಕಗ್ನೈಸೇಷನ್ ಆನ್ ಯುವರ್ ಚಾನಲ್ ಪೇಜನ್ನು ನೀವು ಯಾವಾಗ ಬೇಕಾದರೂ ಕೂಡ ಚೇಂಜ್ ಮಾಡ್ಕೋಬೋದು. ರೆಕಗ್ನೈಸ್ ವಿತ್ ಇನ್ ಯುವರ್ ವಿಡಿಯೋ ಡಿಸ್ಕ್ರಿಪ್ಷನ್ನ ನೀವು ಯಾವಾಗ ಬೇಕಾದ್ರೂ ಚೇಂಜ್ ಮಾಡ್ಕೋಬೋದು ಅಂತಕ್ಕಂಥ ಸೆಟ್ಟಿಂಗ್ನ ಚೇಂಜ್ ಮಾಡ್ಕೋಬೋದು. ಮೆಂಬರ್ಸ್ಗಳು ಏನಿದ್ದಾರೋ ಅವ್ರನ್ನ ಮೈಲ್ ಸ್ಟೋನ್ ಚಾರ್ಟ್ಸ್ ಏನಿದೆ ಅದನ್ನು ಕೂಡ ನೀವು ಬೇಕಾದರೆ ಸೆಟ್ಟಿಂಗ್ನ ಚೇಂಜ್ ಮಾಡ್ಬೋದು ಅಂತ ಹೇಳ್ತಾರೆ. ಯಾವಾಗ ಬೇಕಾದ್ರೂ ಚೇಂಜ್ ಮಾಡ್ಬೋದು ಅಂತ ಹೇಳಿ ಅದನ್ನ ಹೌದು ಅದು ಚೇಂಜ್ ಮಾಡೋಕ್ಕಿರಲಿ ಅಂತಾನೆ ನೀವು ಆನ್ ಮಾಡಿಕೊಂಡು ಸೇವ್ ಮಾಡ್ಕೊಳ್ಳಿ ಅಂತಕ್ಕಂಥದ್ದು. ನೆಕ್ಸ್ಟ್ ಸೇವ್ ಆಪ್ಷನ್ಸ್ ಹೋಗ್ತಾ ಇದ್ದೀನಿ. ನೆಕ್ಸ್ಟು ಸೇವ್ ಕೊಟ್ಟಂಥ ಸಂದರ್ಭದಲ್ಲಿ ಎಲ್ಲ ಎಮೋಜಿಸು ಕೂಡ ಬಂದಿದೆ, ಮತ್ತೆ ಡನ್ ಅಂತ ಬಂದಿದೆ. ಈ ಭಾಗ ಡನ್ ಅಂತ ಬಂದಿದೆ. ನೀವು ಹಾಗೆ ಮೇಲ್ಭಾಗವನ್ನು ಈಗ ನೋಡಿದ್ರೆ ಸ್ವಲ್ಪ ಹೊತ್ತಲ್ಲಿ ಅದು ಅಪ್ರೂವ್ ಆಗಿದೆ ಅಂತಕ್ಕಂಥದ್ದು. ಕೆಲವು ಸಂದರ್ಭದಲ್ಲಿ ಟೈಮ್ ತಗೊಳುತ್ತೆ, ಕೆಲವು ಸಂದರ್ಭದಲ್ಲಿ ಅಪ್ರೂವ್ಡ್ ಅಂತ ಬರುತ್ತೆ. ಈಗ ಅಪ್ರೂವ್ಡ್ ಆಗಿದೆ ಅಂತಕ್ಕಂಥದ್ದು. ನೆಕ್ಸ್ಟು ಸೆಕೆಂಡ್ ಪಾಯಿಂಟು ಡನ್ ಆಯಿತು. ಈಗ ಥರ್ಡ್ ಒನ್ ಪಾಯಿಂಟ್ಗೆ ಹೋಗೋಣ ಬನ್ನಿ ಅಂತ. ಥರ್ಡ್ ಒನ್ ಪಾಯಿಂಟು ಅನೌನ್ಸ್ ಯುವರ್ ಮೆಂಬರ್ಶಿಪ್ ಅಂತಿದೆ, ಅದನ್ನು ಸ್ಟಾರ್ಟ್ ಮಾಡಿ. ನೆಕ್ಸ್ಟು ಹೀಗೆ ಒಂದು ಪಾಪ್ ಬಂದಿದೆ, ಅನೌನ್ಸ್ ಯುವರ್ ಮೆಂಬರ್ಶಿಪ್ ಅಂತ. ಅಂದರೆ ನಿಮ್ಮ ಮೆಂಬರ್ಶಿಪ್ಪನ್ನು ನಿಮ್ಮ ಆಡಿಯನ್ಸ್ಗೆ ಅನೌನ್ಸ್ ಮಾಡಿ, ಆ ಮೂಲಕ ಅವ್ರಿಗೆ ಗೊತ್ತು ಮಾಡಿ ನೀವು ಎಷ್ಟು ಡೆಡಿಕೇಟ್ ಆಗಿ ವರ್ಕ್ ಮಾಡ್ತಾ ಇದ್ದೀರಿ ಅನ್ನೋದು ಅವ್ರಿಗೆ ಹೇಳಿ. ಮತ್ತು ಮೆಂಬರ್ಶಿಪ್ ಇಂದ ಏನೇನು ಉಪಯೋಗ ಅಂತಕ್ಕಂಥದ್ದನ್ನು ಕೂಡ ಅನೌನ್ಸ್ ಮಾಡಿ. ಅದು ವಿಡಿಯೋ ಮೂಲಕ ಮಾಡಿ, ಜೊತೆಗೆ ಯಾವುದಾದ್ರೂ ಲೈವ್ ಸ್ಟ್ರೀಮ್ ಮೂಲಕ ಮಾಡಿ, ಜೊತೆಗೆ ಸೋಷಿಯಲ್ ಮೀಡಿಯಾ ಮೂಲಕ ಮಾಡಿ, ಯಾವುದ್ರ ಮೂಲಕ ಆದರೂ ಕೂಡ ನೀವು ಮಾಡಿ ಅದನ್ನು ನಾವು ಅವಕಾಶ ಕೊಟ್ಟಿದ್ದೀವಿ ಅಂತಕ್ಕಂಥ ಹೇಳ್ತಾರೆ. ಮುಂದಕ್ಕೆ ನೀವು ಆ ಥರದಲ್ಲೂ ಕೂಡ ನಿಮ್ಮ ಮೆಂಬರ್ಶಿಪ್ನ ಅನೌನ್ಸ್ ಮಾಡ್ಕೋಬೋದು ಅಂತಕ್ಕಂಥದ್ದು. ನಾನು ಅದನ್ನು ಎಸ್ ಡನ್ ಅಂತ ಕೊಡ್ತೇನೆ. ನೆಕ್ಸ್ಟು ಅದು ಕೂಡ ಡನ್ ಆಯಿತು. ನೆಕ್ಸ್ಟು ಕೊನೆಯ ಪಾಯಿಂಟ್ಗೆ ಹೋಗೋಣ. ಪೋಸ್ಟ್ ಟು ವೆಲ್ಕಮ್ ನ್ಯೂ ಮೆಂಬರ್ಸ್ ಅಂತ ಒಂದು ಪೋಸ್ಟನ್ನು, ವೆಲ್ಕಮ್ ಪೋಸ್ಟನ್ನು ನೀವು ನ್ಯೂ ಮೆಂಬರ್ಸ್ಗೆ ಶೋ ಮಾಡಿ ಅಂತ ಹೇಳ್ತಾರೆ. ಅದನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಅಂದರೆ ಒಂದು ಪೋಸ್ಟನ್ನು ನಾವು ಈಗ ಹಾಕಬೇಕು. ನೆಕ್ಸ್ಟು ಕ್ರಿಯೇಟ್ ಕಮ್ಯುನಿಟಿ ಪೋಸ್ಟ್ಗೆ ಹೋದರೆ ಕಮ್ಯುನಿಟಿ ಪೇಜ್ಗೆ ಹೋಗುತ್ತೆ. ಇಲ್ಲಿ ನೀವು ಇಮೇಜನ್ನು ಪೋಸ್ಟ್ ಮಾಡ್ಬೋದು ಮತ್ತು ಟೆಕ್ಸ್ಟನ್ನು ಪೋಸ್ಟ್ ಮಾಡ್ಬೋದು. ಎರಡನ್ನು ಕೂಡ ಪೋಸ್ಟ್ ಮಾಡಬೇಕಾಗುತ್ತೆ. ಪೋಸ್ಟ್ ಮಾಡಿ ಅಂತ ನಾನು ಆಲ್ರೆಡಿ ಒಂದು ಇಮೇಜನ್ನು ಅಪ್ಲೋಡ್ ಮಾಡಿದ್ದೀನಿ, ನಿಮ್ಗೆ ಗೊತ್ತಿದೆ ಕಮ್ಯುನಿಟಿ ಪೋಸ್ಟನ್ನ ಹೆಂಗೆ ಅಪ್ಲೋಡ್ ಮಾಡೋದು ಅಂತಕ್ಕಂಥದ್ದನ್ನು. ಹಾಗೆ ಮಾಡಿ ಮತ್ತು ಕೆಲವು ವರ್ಡು ಕೂಡ ನೀವು ಅಪ್ಲೋಡ್ ಮಾಡಿ, ಅದು ನಿಮ್ಮ ಆಲ್ ಚಾನಲ್ ಮೆಂಬರ್ಸ್ಗೆಲ್ಲ ಕಾಣಿಸ್ಬೇಕು ಅಂತಕ್ಕಂಥದ್ದು. ಒಂದು ಟೆಕ್ಸ್ಟ್ನು ಕೂಡ ಹೀಗೆ ಟೈಪ್ ಮಾಡಿ ಪೋಸ್ಟ್ ಮಾಡಿ ಅಂತಕ್ಕಂಥದ್ದು. ಈಗ ಪೋಸ್ಟ್ ಮಾಡ್ತಾ ಇದ್ದೀವಿ. ಈಗ ಪೋಸ್ಟ್ ಕ್ರಿಯೇಟ್ ಆಗಿದೆ. ಮತ್ತೆ ನಮ್ಮ ಪೇಜಿಗೆ ಬಂದುಬಿಡೋಣ. ಜೊತೆಗೆ ಪೋಸ್ಟ್ ಮಾಡುವಾಗ ಇಲ್ಲಿ ಮೇಲ್ಗಡೆ ನೋಡ್ಕೊಳ್ಳಿ, ಆಲ್ ಚಾನಲ್ ಮೆಂಬರ್ಸ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಈ ಕ್ರಿಯೇಟ್ ಮಾಡಿ ಆದಮೇಲೆ ನೀವು ಮತ್ತೆ ವಾಪಸ್ ಬಂದು ನೋಡಿ, ಇಲ್ಲಿ ಡನ್ ಅಂತ ಬಂದಿರಬೇಕು. ಡನ್ ಅಂತ ಬಂದಿಲ್ಲ ಅಂತ ಹೇಳಿದ್ರೆ ಮತ್ತೆ ಈ ಪೇಜನ್ನು ವಾಪಸ್ ಹೋಗ್ಬಿಡಿ, ಹೊಸದಾಗಿ ಪೇಜನ್ನು ಓಪನ್ ಮಾಡ್ಕೊಳ್ಳಿ. ನಿಮ್ಮ ಯೂಟ್ಯೂಬ್ ಏನು ಪೇಜ್ ಇದೆಯೋ ಅದನ್ನು ಹೊಸದಾಗಿ ಓಪನ್ ಮಾಡ್ಕೊಳ್ಳಿ. ಹೊಸದಾಗಿ ಓಪನ್ ಮಾಡ್ಕೊಂಡಂಥ ಸಂದರ್ಭದಲ್ಲಿ ನೋಡಿ, ಅಲ್ಲಿ ಕೆಳಗಡೆ ಹಾಗೆ ನೋಡ್ಕೊಂಡು ಬನ್ನಿ. ಪೋಸ್ಟ್ ಟು ವೆಲ್ಕಮ್ ನ್ಯೂ ಮೆಂಬರ್ಸ್ ಇತ್ತಲ್ಲ, ಅದು ಕಮ್ಯುನಿಟಿ ಪೋಸ್ಟ್ ಕ್ರಿಯೇಟೆಡ್ ಅಂತ ಬಂದಿರುತ್ತೆ. ಅದು ಕ್ರಿಯೇಟೆಡ್ ಅಂತ ಬಂದು ಡನ್ ಅಂತ ಬಂದರೆ ನೀವು ಮೇಲ್ಗಡೆ ಹೋದರೆ ಇಲ್ಲಿ 100% ಕಂಪ್ಲೀಟ್ ಇರುತ್ತೆ. ಟರ್ನ್ ಆನ್ ಆಪ್ಷನ್ಸು ಆನ್ ಆಗಿರುತ್ತೆ. ಹಾಗಾದ್ರೆ ಈಗ ನಾವು ಟರ್ನ್ ಆನ್ ಅನ್ನು ಮಾಡಬೇಕು. ಎಲ್ಲ ಕಂಪ್ಲೀಟ್ ಆಗಿದೆ, ಟರ್ನ್ ಆನ್ ಅನ್ನು ಮಾಡಬೇಕು. ಟರ್ನ್ ಆನ್ ಅನ್ನು ಮಾಡ್ಕೊಳ್ಳಿ. ಟರ್ನ್ ಆನ್ ಅನ್ನು ಮಾಡುವಾಗ ಅದು ಕೇಳುತ್ತೆ, ಯು ಆರ್ ರೆಡಿ ಟು ಸ್ಟಾರ್ಟ್
ವೆಲ್ಕಮಿಂಗ್ ನ್ಯೂ ಮೆಂಬರ್ಸ್ ಟು ಯುವರ್ ಚಾನಲ್ ಅಂತ ಕೇಳುತ್ತೆ. ನೆಕ್ಸ್ಟು ಏನೇನಾಗುತ್ತೆ ಅನ್ನೋದು ಕೂಡ ಇಲ್ಲೊಂದಷ್ಟು ಮಾಹಿತಿನ ಕೊಡುತ್ತೆ. ಅದು ವಾಟ್ ಹ್ಯಾಪನ್ ನೆಕ್ಸ್ಟು ಹೇಳುತ್ತೆ. ಎ ಜಾಯಿನ್ ಬಟನ್ ವಿಲ್ ಅಪಿಯರ್ ಆನ್ ಯುವರ್ ವಿಡಿಯೋ ಅಂಡ್ ಚಾನಲ್ ಪೇಜ್. ಎನಿವನ್ ಹೂ ಕ್ಲಿಕ್ಸ್ ಇಟ್ ವಿಲ್ ಸಿ ಯುವರ್ ಮೆಂಬರ್ಶಿಪ್ ಆಫರ್ ಅಂತ ಒಂದು. ನೆಕ್ಸ್ಟ್ ಎರಡನೇದು ವಾಟ್ ಯು ಶುಡ್ ಡೂ. ಆಗ ಏನು ಮಾಡ್ಬೇಕು ನೀವು? ಅನೌನ್ಸ್ ಯುವರ್ ನ್ಯೂ ಚಾನಲ್ ಮೆಂಬರ್ಶಿಪ್ ಟು ಯುವರ್ ಆಡಿಯನ್ಸ್ ಅಂಡ್ ಟೆಲ್ ದೆಮ್ ಅಬೌಟ್ ದ ಎಕ್ಸ್ಕ್ಲೂಸಿವ್ ಪರ್ಕ್ they will get access if they join. Next, then members only post you created will become visible to everyone who joins your channel. Then get ready to start delivering the perks you promised and post to members regularly so they feel special. ಸರಿ, ಹೀಗೆ ನೆಕ್ಸ್ಟ್ ಏನಾಗುತ್ತೆ, ನೀವೇನ್ ಮಾಡಬೇಕು, ಮತ್ತೆ ಅದು ಯಾವ ತರ ವರ್ಕ್ ಆಗ್ತಾ ಇರುತ್ತೆ ಅಂತಕ್ಕಂಥದ್ದನ್ನ ಆದ್ರೂ ಕೊಡ್ತಾರೆ. ಇದನ್ನು ಕೂಡ ನೀವು ನೋಡ್ಕೊಳ್ಳಿ, ಓದ್ಕೊಳ್ಳಿ ಅಂತಕ್ಕಂಥದ್ದು. ನೆಕ್ಸ್ಟ್ ಟರ್ನ್ ಆನ್ ಅನ್ನೋದನ್ನ ಟರ್ನ್ ಆನ್ ಮಾಡಿ. ಈಗ ಈ ತರ ಒಂದು ಫೀಚರ್ಸ್ ಕಾಣುತ್ತೆ ಅಂತಕ್ಕಂಥದ್ದು ಮೆಂಬರ್ಶಿಪ್ ಅಲ್ಲಿ. ಏನು ಕೀ ಅನಾಲಿಟಿಕ್ಸ್ ಅಂತ ಒಂದು ಬರ್ತಾ ಇದೆ, ಡಾಲರ್ ಸಿಂಬಲ್ ಬರ್ತಾ ಇದೆ ಅಂತಕ್ಕಂಥದ್ದು. ಇದು ಡಾಲರ್ ಸಿಂಬಲ್ ಮೊದಲೇ ಇರಲಿಲ್ಲ, ಈಗ ಬರ್ತಾ ಇದೆ. ಈ ತರ ಡಾಲರ್ ಸಿಂಬಲ್ ಅನೇಬಲ್ ಆಗುತ್ತೆ ಅಂತಕ್ಕಂಥದ್ದು. ಹೀಗೆ ನೀವು ಮೆಂಬರ್ಶಿಪ್ ಜಾಯಿನ್ ಬಟನ್ ಅನೇಬಲ್ ಮಾಡ್ಕೋಬಹುದು. ನಿಮ್ಗೆ ಅರ್ಥ ಆಗಿದೆ ಇದು ಅಂತ ಅನ್ಕೋತೀನಿ. ಬನ್ನಿ ಈಗ ನೋಡೋಣ ನಮ್ಮ ಚಾನಲ್ ನಲ್ಲಿ ಅದು ಜಾಯಿನ್ ಬಟನ್ ಡಿಸ್ಪ್ಲೇ ಆಗ್ತಿದೆಯಾ ಅಂತಕ್ಕಂಥದ್ದನ್ನ ನೋಡೋಣ. ಮತ್ತೆ ಈಗ ನಾನು ಯೂಟ್ಯೂಬ್ ಚಾನಲ್ಗೆ ಹೋಗ್ತಾ ಇದ್ದೀನಿ. ಇವತ್ತು ಯೂಟ್ಯೂಬ್ ಚಾನಲ್ ಯಾರ್ದಿದೆಯೋ ಅವ್ರಿಗೆ ಯೂಸ್ಫುಲ್ ಆದಂತ ಒಂದು ವಿಡಿಯೋನ ಇವತ್ತು ಮಾಡಕ್ ಬರ್ತಾ ಇದ್ದೀನಿ. ನೋಡಿ, ಈಗ ನನ್ನ ಚಾನಲ್ ನಲ್ಲಿ ಜಾಯಿನ್ ಬಟನ್ ಬರ್ತಾ ಇದೆ ಅಂತಕ್ಕಂಥ. ಇದು ಮೆಂಬರ್ ಈಗ ಜಾಯಿನ್ ಆಗ್ಬೋದು ಅಂತಕ್ಕಂಥದ್ದು. ಕಂಪ್ಲೀಟ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಇನ್ ಡೀಟೇಲ್ಸು ಹೇಗೆ ಜಾಯಿನ್ ಆದ್ಮೇಲೆ ಏನೇನು ಫೆಸಿಲಿಟಿ ಇರುತ್ತೆ ಅಂತಕ್ಕಂಥದ್ದು ನೆಕ್ಸ್ಟ್ ವಿಡಿಯೋಗಳಲ್ಲಿ ಹೇಳ್ತೀನಿ, ಬನ್ನಿ ನೋಡೋಣ. ಪ್ರೀತಿಯ ವೀಕ್ಷಕರೇ, ಸ್ಟೆಪ್ ಬೈ ಸ್ಟೆಪ್ ನಾನು ಪ್ರತಿಯೊಂದು ಪಾಯಿಂಟ್ ಅನ್ನು ಕೂಡ ಬಿಡದೆ ಅಚ್ಚುಕಟ್ಟಾಗಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇದು ನಿಮ್ಗೆ ಖಂಡಿತ ಅರ್ಥ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಅರ್ಥ ಆಗಿದೆಯಲ್ಲ? ಮತ್ತ್ಯಾಕೆ ಯೋಚನೆ, ಒಂದು ಲೈಕ್ ಮಾಡಿ. ಜೊತೆಗೆ ಈ ವಿಡಿಯೋ ಹೊಸ ಯೂಟ್ಯೂಬರ್ಸ್ಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ದಯಮಾಡಿ ಶೇರ್ ಮಾಡಿ. ಮಾಡುವುದರ ಜೊತೆಗೆ ನೀವಿನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೇನೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ನೀವು ಕೂಡ ಎಲ್ಲರಿಗೂ ಸಪೋರ್ಟರ್ ಆಗಿ. ಹಾಗಂತ ಹೇಳ್ತಾ ಮತ್ತೊಂದು ಇಂತಹ ಇಂಪಾರ್ಟೆಂಟ್ ವಿಡಿಯೋಗಳ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಒನ್ ಅಂಡ್ ಆಲ್. ಲವ್ ಯು ಆಲ್.